ನಮಸ್ಕಾರ. ಜ್ಞಾನಕ್ಕೆ ಪುರಸ್ಕೃತರಾದಂಥ ಶಿವರಾಮ್ ಕಾರಂತ್ ಅವರು ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತಾರೆ. ಕೈ ಮುಗಿದು ಭಗವಂತನಲ್ಲಿ ಕೇಳಕ್ಕೆ ಏನದ, ಈ ಬದುಕೆ ಒಂದು ಉಡುಗೊರೆ ಅಲ್ಲವೇ ಅನ್ನುವ ಮಾತು ಹೌದು. ನೋಡ್ರಿ, ಎಷ್ಟು ಸುಂದರವಾದ ಮಾತಿದೆ. ನಾವು ಭಗವಂತನಲ್ಲಿ ಅನೇಕ ವಿಚಾರಗಳನ್ನ ನಾವು ಪ್ರಸ್ತಾಪಿಸ್ತೀವಿ, ಬೇಡ್ಕೊಂತೀವಿ, ಕೇಳ್ತೀವಿ. ಭಗವಂತನಲ್ಲಿ ಬೇಡ್ಕೊಂತೀವಿ, ಬೇಡ್ಕೊಂತ ನಮ್ಮಲ್ಲಿ ಭಿಕ್ಷೆಯನ್ನ ಬೇಡ್ತೀವಿ, ಅವಾಪನಲ್ಲಿ ಕೇಳ್ತೀವಿ, ಬೇಡ್ಕೋತ ಅವಾಪ ಏನಾದ್ರು ನಮ್ಗೆ ಬೇಕಾಯ್ತು ಅಂತ ಅಲ್ಲಿ ನಾವು ಕೇಳಿ ಬಿಡಿತೀವಿ. ನೋಡ್ರಿ, ನಮ್ಮ ಹಿರಿಯರು ಎಂಥ ಶಬ್ದಗಳನ್ನ ಬಳಸಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಭಗವಂತನ ಬಳಿ ಹೋಗಿ ನಾವು ಬೇಡ್ಕೊಳ್ಳೋದೇನಾದ, ಭಿಕ್ಷುಕರಂತೆ ಹೋಗಿ ಬೇಡ್ಕೊಳ್ಳೋದೇನಾದ, ಆತ ನಮ್ಮ ತಂದೆ, ಆತನಲ್ಲಿ ನಾನು ಹತ್ತಿನಿಂದ ಕೇಳಬಹುದು, ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಿಕ್ಷುಕ ಬೇಡಿಕೊಳ್ಳುತ್ತಾನೆ. ಮತ್ತೆ ಈ ಶಬ್ದ ಯಾಕೆ ಬಳಸಿದ್ರು ಹಿರಿಯರು ಅಂತಂದ್ರೆ, ಭಗವಂತನಲ್ಲಿ ನಾವು ಕೇಳಬೇಕಾದ್ರೂ ಕೂಡ, ಏನಾದರೂ ಕೇಳಬೇಕಾದ್ರೂ ಕೂಡ ಅಲ್ಲಿ ಅಹಂಕಾರ ಶೂನ್ಯರಾಗಿ ಕೇಳಬೇಕು ಅನ್ನೋದಕ್ಕಾಗಿ. ಬೇಡಿಕೊಳ್ಳುವುದು ಅಂದ್ರೆ ಅಲ್ಲಿ ಅಹಂಕಾರ ಶೂನ್ಯರಾಗಿ ಕೇಳುವುದಂದ್ರೆ ಅಲ್ಲಿ ನಮ್ಮ ಒಳಗಿನ ಅಹಂಕಾರ ಇನ್ನೂ ಸಾಕಷ್ಟು ಇರ್ತದೆ. ಆ ಅಹಂಕಾರ ಇಟ್ಕೊಂಡೆ ನಾವು ಕೇಳ್ತಾ ಇರ್ತೀವಿ. ಮತ್ತು ನಮ್ಮವರನ್ನು ಒಂದು ಸಲಿಗೆ ಇರ್ತದೆ, ಅಲ್ಲಿ ನಾವು ಕೇಳ್ತೀವಿ. ಬೇಡಿಕೊಳ್ಳೋದಂಗಲ್ಲ, ನಮ್ಮೊಳಗಿನ ಏನು ಅದು ಅಹಂಕಾರ ಇರ್ತದೆ, ಗರ್ವ ಇರ್ತದೆ, ಅದೆಲ್ಲ ತೊಳೆದು ಸ್ವಚ್ಛ ಮಾಡಿ ಕೇಳ್ತೀವಿ. ದೀನರಾಗಿ ಧನ್ಯತೆಯಿಂದ ಕೇಳ್ತೀವಿ. ಅದು ಬೇಡಿಕೊಳ್ಳುವುದು. ಭಗವಂತನಲ್ಲಿ ಹೋದಾಗೂ ಕೂಡ ನಾವು ಹಾಗೆ ಕೇಳಬೇಕಂತ ಸಲುವಾಗಿ ನಮ್ಮ ಹಿರಿಯರು ನಮ್ಗೆ ಭಗವಂತನಲ್ಲಿ ಬೇಡ್ಕೋಬೇಕು ಅಂತ ಹೇಳ್ತಾರೆ. ಕೇಳಬೇಕು, ನಾವು ಭಗವಂತ ಕೇಳೋಣ, ಬೇಡಿಕೊಳ್ಬೇಕು. ಯಾಕೆ ಬೇಡ್ಕೊಳ್ಬೇಕಂದ್ರೆ ನಮ್ಮೊಳಗಿನ ಕಸ ಏನಾಗ್ತದೆ ಎಲ್ಲ ಸ್ವಚ್ಛಾಗಿ ನಾವು ಅವನ ಪಾದಕ್ಕೆ ಸಮರ್ಪಣೆ ಆಗಿ ಕೇಳಬೇಕು, ಶುದ್ಧತೆಯಿಂದ ಕೇಳಬೇಕು ಅನ್ನೋದಕ್ಕಾಗಿ ಬೇಡ್ಕೊಳ್ಬೇಕು ಅಂತಾರೆ. ಆದ್ರೆ ಶಿವರಾಮ್ ಕಾರಂತರು ಅದಕ್ಕೂ ಒಂದು ಹೆಜ್ಜೆ ಮುಂದಿಟ್ಟಾರೆ. ಅಲ್ಲಿ ಹೋಗಿ ಭಗವಂತನ ಬಳಿ ಕೇಳಕರ ಏನದ, ಬೇಡ್ಕೋಕರ ಏನದ. ಭಗವಂತ ನಮ್ಗೆ ಸುಂದರವಾದ ಜೀವನದ ಉಡುಗೊರೆಯನ್ನೇ ಕೊಟ್ಬಿಟ್ಟಿದ್ದಾನೆ. ಆ ಉಡುಗೊರೆಯನ್ನ ನಾವು ಅನುಭವಿಸ್ಬೇಕಷ್ಟೇ, ಅದನ್ನ ಸ್ವೀಕರಿಸ್ಬೇಕು, ಅನುಭವಿಸ್ಬೇಕು ಅನ್ನೋದು ಕಾರಂತರ ಮಾತು. ಇಷ್ಟೆಲ್ಲ ಜೀವನ ಕೊಟ್ಟ ನಮ್ಗೆ ಸುಂದರವಾದ ಜೀವನ. ಆ ಸುಂದರವಾದ ಜೀವನದ ಕಡೆಗೆ ನಾವು ಕಣ್ತೆರೆದು ನೋಡಲಾಗಿವಿ. ಬೇರೆಯವ್ರ ಜೀವನ ಕಡೆಗೆ ನೋಡಕತ್ತೀವಿ. ನಮ್ಮ ಜೀವನದ ಕೊರತೆಗಳನ್ನು ನಾವು ಗುರುತಿಸ್ಕೋಕತ್ತೀವಿ, ಅವುಗಳನ್ನೇ ಮತ್ತೆ ಮತ್ತೆ ನೆನಪಿಸ್ಕೋಕತ್ತೀವಿ. ಆ ಕೊರತೆಯಲ್ಲಿ ಕೊರಗಕತ್ತೀವಿ. ನಮ್ಮಲ್ಲಿ ಇದ್ದದ ಕಡೆಗೆ ನಮ್ಗೆ ಗಮನ ಇಲ್ಲ. ನಮ್ಮಲ್ಲಿ ಏನದ ಅದು ನಾವು ನೋಡ್ಬೇಕಾಗಿತ್ತು, ಅದನ್ನು ನಾವು ನೋಡ್ತಾ ಇಲ್ಲ. ನಾವು ನೋಡಕತ್ತಿದ್ದು ಬೇರೆಯವರ ಜೀವನವನ್ನ, ಇತರರ ಜೀವನವನ್ನ, ಅವರ ಜೀವನದೊಂದಿಗೆ ನಮ್ಮ ಜೀವನವನ್ನು ಹೋಲಿಸಿಕೊಂಡು ಕೊರತೆಗಳನ್ನ ನಾವೇ ಸೃಷ್ಟಿ ಮಾಡಕತ್ತೀವಿ. ಅದು ಅವ್ರ ಜೀವನ, ಇದು ನಮ್ಮ ಜೀವನ. ಅವ್ರ ಜೀವನದ ಉಪಲಬ್ಧಿಗಳೇ ಬೇರೆ, ನಮ್ಮ ಜೀವನದ ಉಪಲಬ್ಧಿಗಳೇ ಬೇರೆ. ನಮಗಿದ್ದದ್ದು ಅವ್ರಿಗಿಲ್ಲ, ಅವ್ರಿಗಿದ್ದದ್ದು ನಮಗಿಲ್ಲ. ಅದಕ್ಕಾಗಿ ಅವ್ರಿಗೆ ಹೋಲಿಸಿ ನಮ್ಮ ಕೊರತೆಗಳನ್ನು ನಾವೇ ಸೃಷ್ಟಿಸ್ಕೊಳ್ಳೋದು ತಪ್ಪು. ಇದು ಯಾವಾಗ ನನ್ಗಂಥದಿಲ್ಲ ಇಂಥದಿಲ್ಲ ಅಂತ ನಮ್ಮ ಮನೋಭಾವ ಬಂತಂದ್ರೆ ನನ್ನೊಳಗಿನ ಸುಖ ಕಳೆದೋಯ್ತು ಅಂತ ಅರ್ಥ. ಬೇರೆದವ್ರನ್ನ ನೋಡೋದಕ್ಕೆ ಗೊತ್ತಾಗ್ತದೆ, ನಮ್ಮಲ್ಲಿ ಅದು ಇಲ್ಲ, ಇದು ಇಲ್ಲ, ಅದು ಬೇಕು, ನನಗೆ ಇದು ಬೇಕು. ಇತರರನ್ನ ನೋಡಿ ಅವರಲ್ಲಿ ಇದ್ದಿದ್ದನ್ನು ನಮ್ಮಲ್ಲಿ ಇರಬೇಕಂತ ನಾವು ಬಯಸಕ್ಕೆ ಶುರು ಮಾಡ್ತೀವಿ. ಶುರು ಮಾಡಿದಾಗೆ ಶುರುವಾಗ್ತದೆ ನಮ್ಮ ಸಂತೃಪ್ತಿಯ ಭಾವ ಸತ್ತೋಗಿರ್ತದೆ. ನಮ್ಮೊಳಗೇನು ಖುಷಿ ಇತ್ತು
ಅದು ಖಾಲಿಯಾಗಿ ಹೋಗ್ತದೆ. ಅದು ಅವ್ರದ್ದು ಜೀವನ, ಅವ್ರಿಗೇನು ಸಿಕ್ಕದ ಅದು ಅವ್ರದ್ದು, ನಮ್ಗೇನು ಸಿಕ್ಕದ ಅದು ನಮ್ಮದು. ನಮ್ಗೆ ಸಿಕ್ಕಿದ್ದನ್ನು ನಾವು ಗಮನಿಸಬೇಕು, ಅನುಭವಿಸ್ಬೇಕು, ಆನಂದಿಸ್ಬೇಕು. ಸಾಕ್ತಾ ಹೋದವನ್ನ ಸಾಕು, ಬದುಕು ಸುಂದರವಾಗಿರ್ತದೆ. ಭಗವಂತನಲ್ಲಿ ಹೋಗಿ ಮತ್ತೆ ಏನೂ ಕೇಳೋ ಅವಶ್ಯಕತೆನೇ ಇಲ್ಲ. ಸಮಯಕ್ಕೆ ಸರಿಯಾಗಿ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ಕೊಂತ ಹೊಂಟಾನ ಭಗವಂತ. ನಮಗಷ್ಟೇ ಅಲ್ಲ, ಈ ಜಗತ್ತಿನ ಜೀವಿಗಳಿಗೆಲ್ಲ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಟ್ಟಾನ. ಗಾಳಿ, ಪ್ರತಿ ಕ್ಷಣದ ಉಸಿರಿಗಾಗಿ ಗಾಳಿ ಸಿದ್ಧ ಮಾಡಿಟ್ಟಾನ. ನೀರು, ಅನ್ನ ಎಲ್ಲವನ್ನ ನಮಗಾಗಿ ಈ ಭೂಮಿ ಮೇಲೆ ಸೃಷ್ಟಿಸಿದ್ದಾನೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅದಕ್ಕೂ ಮೀರಿ ಮತ್ತೊಬ್ಬರನ್ನು ನೋಡಿ ನಮ್ಮಲ್ಲಿ ಇಲ್ಲ ಅಂತೇಳಿ ನಾವು ಕೊಡಬೇಕಾಗ್ತದೆ. ನಮ್ಮ ಜೀವನ ನಮ್ದು, ಅವ್ರ ಜೀವನ ಅವ್ರದಂತ ನಾವು ಅರ್ಥ ಮಾಡ್ಕೊಳ್ಳಾಗಿಲ್ಲ. ಆ ಇಲ್ಲ ಅನ್ನೋ ಭಾವದಿಂದ ಬದುಕು ಬಡತನಕ್ಕೊಳಗಾಗತ್ತದ. ಶ್ರೀಮಂತವಾದ ಬದುಕನ್ನು ನಾವು ಬಡತನಗೊಳಿಸಕತ್ತೀವಿ. ಇದ್ದದರಲ್ಲಿ ಸಂತೃಪ್ತಿಯಿದ್ದು ಸುಖದಿಂದ ಬಾಳುವುದನ್ನು ನಾವು ಕಲಿಬೇಕು. ನಮ್ಮಲ್ಲಿ ಏನಾದರೂ ಅದನ್ನು ನಾವು ಗಮನಿಸಬೇಕು, ಅದನ್ನು ಆನಂದಿಸ್ತಾ ಸಾಕಬೇಕು. ಇಷ್ಟಾದ ಸಾಕು, ಈಗ ಇಷ್ಟಪಟ್ಟನ ಸಾಕು, ಮುಂದೆ ಹೆಂಗೋ ಕೊಡ್ತಾನೆ, ಹಿಂಗೋ ಆಗ್ತದೆ. ಯಾಕಂದ್ರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅನ್ನೋ ಮಾತು ನಮ್ಮ ಹಿರಿಯರು ನಮ್ಗೆ ಹೇಳಿಕೊಟ್ಟರು. ನಮ್ಮನ್ನು ಆತ ಕಾಪಾಡ್ತಾನ ಅನ್ನೋದು ಒಂದು ಭರವಸೆ ಅವರಿಗೆ. ಆ ಭರವಸೆ ನಮಗೆಲ್ಲರೂ ಸುಮ್ಮನೆ ಹೋಗಿ ಬಿಡ್ಕೊಂಡು ನಿಂದಿರ್ತೀವಿ, ಸುಮ್ಮನೆ ಹೋಗಿ ಆಗ್ತೈತೆ ಅಂದರೆ ಕೊಡ್ತೀವಿ. ಅದು ಬೇಡ, ಬದುಕೇ ಒಂದು ಹುಡುಗಲಿ ಅಂತ ನಮ್ಗೆ. ಈ ಥರ ಕೊರತೆಗಳನ್ನು ಗಮನಿಸಿ ನಾವು ನಮ್ಗೆ ಎಷ್ಟಾದಲ್ಲ ಅಂತೇಳಿ ನೋಡ್ಕೊಂಡ್ರೆ ಸಾಕು. ಇತರ ಸೌಲಭ್ಯಗಳನ್ನು ಗಮನಿಸಿ ನಮ್ಮ ಕೊರತೆಗಳನ್ನು ನಾವು ಸೃಷ್ಟಿಸಿಕೊಳ್ಳೋದು ಬೇಡ. ಇದೊಂದು ನಾವು ಮಾಡ್ಕೊಂಡದ್ದು ಅಂದರೆ ನಾವು ಯಾವಾಗಲೂ ಸದಾ ಸುಖಿ. ಧನ್ಯವಾದಗಳು.